ಹೇ ಸ್ಪಾರ್ಕಲ್ಸ್, ನಮಸ್ಕಾರ. ನನ್ನ ಹೇರ್ನ ಇಗ್ನೋರ್ ಮಾಡಿ, ಯಾಕಂದರೆ ತಲೆ ಸ್ನಾನ ಮಾಡಿದ್ದೀನಿ, ಕೋಮ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಕಾಲೇಜ್ಗೆ ಹೋಗಿ ಕೂಮ್ ಮಾಡ್ಕೊಂಡು ಆಮೇಲೆ ನೋಡ್ತಿದ್ರೆ ನಮ್ಮ ಲ್ಯಾಂಗ್ವೇಜ್ ಹಾರೇ ಇಲ್ಲ. ಮ್ಯಾಮ್ ನಮಗೆ ಲೈಬ್ರರಿಗೆ ಬನ್ನಿ ಕ್ಲಾಸ್ ಮಾಡ್ತೀನಿ ಅಂದ್ಬಿಟ್ಟು ಮ್ಯಾಮೇ ಇಲ್ಲ. ಹೀಗೆಲ್ಲ ಮಾಡಬಾರ್ದು, ಎನರ್ಜಿ ವೇಸ್ಟ್ ಆಯ್ತು ನಂದು. ಆಮೇಲೆ ಏನು ಆರಾಮಾಗಿ ಕೂತಿದ್ದೀನಿ ಅನ್ಕೊಂಡಿದ್ದೀನಿ, ಇಲ್ಲ ರೆಕಾರ್ಡೇ ಬರ್ತಿದ್ದೀನಿ. ಮ್ಯಾಮ್ ಆಗಲೇ ರೆಕಾರ್ಡ್ ಕರೆಕ್ಷನ್ ತೊಗೊಬಿಟ್ಟವ್ರೆ. ನಂದು 2-3 ಎಕ್ಸ್ಪೆರಿಮೆಂಟ್ ಇನ್ನೂ ಪೆಂಡಿಂಗ್ ಐತೆ. ಅದಕ್ಕೆ ಬೇಗ ರೆಕಾರ್ಡ್ ಬರೆಯೋಕ್ಕೆ ಕೂತ್ಕೊಂಡ್ಬಿಟ್ಟೆ ನಾನು. ಅಂದರೆ ನಂದು ಸ್ವಲ್ಪ ಪೆಂಡಿಂಗ್ ಇತ್ತು, ಅದಕ್ಕೆ ರೆಕಾರ್ಡ್ ಬರೀತಿದ್ದೀನಿ. ಈ ಮಧ್ಯದಲ್ಲಿ ಏನಾಯ್ತು ಗೊತ್ತಾ, ನಾನು ಬೇಗ ಎಕ್ಸ್ಪೆರಿಮೆಂಟ್ ಮುಗಿಸ್ಕೊಂಡು ಮ್ಯಾಮ್ ಹತ್ರ ಕರೆಕ್ಷನ್ಗೆ ಹೋದಾಗ ನನ್ನ ಫ್ರೆಂಡ್ಸು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಗೆ ಏನು ನಾನೆಲ್ಲ ವೀಡಿಯೋಸ್ ನೋಡ್ತೀನಿ ಅಂತ ಹೇಳ್ತಿದ್ರು. ಈ ಥರ ಕಾಂಪ್ಲಿಮೆಂಟ್ಸ್ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತಲ್ವಾ. ಬಟ್ ಇಟ್ಸ್ ಓಕೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ, ಅಚೀವ್ ಮಾಡೇ ಮಾಡ್ತೀನಿ. ಫೈನಲಿ ರೆಕಾರ್ಡ್ ಕರೆಕ್ಷನ್ ಮಾಡ್ಕೊಂಡೆ. ಇವಾಗ ಮನೆಗೆ ಹೋಗೋಣ ಅಂದರೆ ನಾನು ಅಷ್ಟು ಫ್ರೀ ಆಗಿದ್ದೀನಿ ಅನ್ಕೊಂಡಿದ್ದೀರಾ? ಇಲ್ಲ, ಎಡಿಟಿಂಗ್ ಇನ್ನೂ ಬಾಕಿನೇ ಇದೆ. ಪಾಪ ನನ್ನ ಫ್ರೆಂಡು ಬಿಸಿಲಲ್ಲಿ ನಿಂತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾಳೆ, ನನ್ನ ವಾಯ್ಸಿಂಗ್ ಮುಗಿಲಿ ಅಂತ. ಎಷ್ಟು ಬಿಸಿಲು ಸಿಡಿತಿದೆ ಅಂದರೆ ನನ್ನ ಮುಖ ನೋಡ್ತಿದ್ದೀರಾ, ಫುಲ್ಲು ರೆಡ್ ಆಗಿದೆ ಅಂದರೂ ನನಗೋಸ್ಕರ ವೆಯ್ಟ್ ಮಾಡ್ತಾಳೆ. ಲಿಟ್ರಲಿ ಇಟ್ ಇಸ್ ಸೋ ಸ್ವೀಟ್ ಆಫ್ ಹರ್. ಮತ್ತೆ ಸಿಗ್ತೀನಿ ನಾಳೆ. ಇವತ್ತಿಗೆ ಬಾಯ್ ಬಾಯ್. ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇರಿ. ಬಾಯ್ ಬಾಯ್.